ನಾನಲ್ಲ ಚಂದ್ರಜಿತ್ ಪೋಯಿಟ್ರಿ ಹೌದು ಅಲ್ಲ ನನಗೆ ಈ ಥರದ ಸಿನಿಮಾ ಭಾಳ ಇಷ್ಟ ನನಗೆ ಟು ಬಿ ಫ್ರ್ಯಾಂಕ್ ಆ್ಯಂಡ್ ಚಂದ್ರಜಿತ್ ಅವರ ಬರವಣಿಗೆ ಏನಿದೆ ಐ ಥಿಂಕ್ ಅದರಲ್ಲಿ ತುಂಬ ವಿಶೇಷತೆ ಇದೆ ಅಲ್ಲಿ ಅಂದರೆ ಎಲ್ಲರೂ ಕೈಯಲ್ಲಿ ಬರೆಯೋಕ್ಕಾಗಲ್ಲ ಆ ಥರ ಅವ್ರದ್ದೇ ಒಂದು ಸ್ಟೈಲ್ ಇದೆ ನಾನು ಮುಂಚೆನೇ ಹೇಳಿದ್ದೀನಿ ಬಟ್ ಅಂದರೆ 8 ವರ್ಷದ ಹಿಂದೆ ನಾನು ಏನೊಂದು ಅವ್ರದ್ದು ಬ್ಲಾಗ್ ಓದಿದ್ದೆ ನಾನು ಆವಾಗ ಯಪ್ಪ ಸಿನಿಮಾ ಮಾಡಿದ್ರೆ ಯಾವ ಥರ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಅದೇ ಥರ ಇವತ್ತು ಸಿನಿಮಾ ನನಗೆ ದೊಡ್ಡ ಪರದೆ ಮೇಲೆ ನೋಡೋಕ್ಕೆ ಸಿಗ್ತಾ ಇದೆ ಐ ಮೀನ್ ಹೈಲೈಟ್ ಆಫ್ ದ ಫಿಲ್ಮ್ ಈಸ್ ರೈಟಿಂಗ್ ಆಫ್ ಕೋರ್ಸ್ ಅದರ ನಂತರ ಏನೋ ವಿಹಾನ್ ಆಗಲಿ ಅಂಕಿತಾ ಆಗಲಿ ಮಯೂರಿ ಆಗಲಿ ಇವ್ರದ್ದು ಆ್ಯಕ್ಟಿಂಗ್ ಒಬ್ರನ್ನೊಬ್ಬರು ತಿಂದಾಕುವಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ 100% ಈ ವರ್ಷದ್ದು ಎಲ್ಲ ಅವಾರ್ಡ್ಸ್ ಇವರು 3 ಜನ ತಗೊಂಡು ಹೋಗ್ತಾರೆ ಅಂತ ನನ್ನ ನಂಬಿಕೆ ಅಂದರೆ ಇದು ನಾನು ಪ್ರತಿ ಹಂತದಲ್ಲೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಎಡಿಟಿಂಗ್ ಸ್ಟೇಜಲ್ಲೂ ಒಂದು 2-3 ಸಲ ನೋಡಿದ್ದೀನಿ ಮೊನ್ನೆ ಪ್ರೀಮಿಯರಲ್ಲಿ ನೋಡಿದೆ ಬಟ್ ಇವತ್ತು ನನಗೆ ನೋಡಬೇಕಾದ್ರೆ ಒಂದು ಸಿಕ್ಕಂತಹ ಒಂದು ಅನುಭವ ಇದೆಯಲ್ಲ ಅದು ಖುಷಿ ಇದೆಯಲ್ವ ಅದು ಸಮಥಿಂಗ್ ಎಲ್ಸ್ ಸ್ಪೆಷಲಿ ಐ ಥಿಂಕ್ ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ಆ ಮೂಮೆಂಟ್ ಮೋಸ್ಟ್ಲಿ ಇಂಡಿಯನ್ ಸಿನಿಮಾದಲ್ಲಿ ಯಾವತ್ತೂ ಕ್ರಿಯೇಟ್ ಆಗಿಲ್ಲ ನಾನಂತೂ ಅಟ್ಲೀಸ್ಟ್ ನೋಡಿಲ್ಲ ಇಟ್ ವಿಲ್ ಬಿ ರಿಮೆಂಬರ್ಡ್ ದಟ್ ಮೂಮೆಂಟ್ ದ ಕ್ಲೈಮ್ಯಾಕ್ಸ್ ಮೂಮೆಂಟ್ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್ ಇನ್ ಕನ್ನಡ ಸಿನಿಮಾ ಸ್ಪೆಷಲಿ ಆ್ಯಂಡ್ ಇನ್ ಇಂಡಿಯನ್ ಸಿನಿಮಾ ಅಂತ ನನಗೆ ಅನಿಸುತ್ತೆ ಇದರ ಮೇಲೆ ನನಗೆ ಇನ್ನೂ ದೊಡ್ಡ ಖುಷಿ ಏನಂತಂದರೆ ನಾವು ಕಿರಿಕ್ಪಡಿ ಟೈಮಲ್ಲಿ 7 Knots ತಂಡ ಏನು ಕಟ್ಟಿದ್ವಿ ಸೊ ಇವತ್ತು ಎಲ್ಲರೂ ನಿರ್ದೇಶಕರಾಗಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಪ್ರತಿಯೊಬ್ಬರು ಆ ತಂಡದಿಂದ ಬಂದವರೆಲ್ಲ ಗೆದ್ದಿದ್ದಾರೆ ನಿರ್ದೇಶಕರಾಗಿ ಆ್ಯಂಡ್ ಅದರಲ್ಲಿ ನಾನು ಚಾನ್ಸ್ ಫಿಲ್ಮ್ನ ತುಂಬ ಅಂದರೆ ಉಳಿದ ಸುಮಾರು ಜನರ ಜೊತೆ ನಾನು ಆ್ಯಕ್ಟ್ ಮಾಡಿ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಬಟ್ ಚಾನ್ ಸಿನಿಮಾ ಮಾಡಬೇಕಾದ್ರೆ ನಾನು ಅಟ್ ಒನ್ ಪಾಯಿಂಟ್ ನನಗೆ ಗೊತ್ತಿತ್ತು ನಾನು ಬೇಕಾಗಿಲ್ಲ ಇಲ್ಲಿ ಬಿಕಾಸ್ ಹಿ ಹಿಮ್ಸೆಲ್ಫ್ ಈಸ್ ಸೋ ಕೆಪೇಬಲ್ ಆ್ಯಂಡ್ ಅಂದರೆ ಅವ್ರ ಸಿನ್ಸಿಯಾರಿಟಿ ಟುವರ್ಡ್ಸ್ ಸಿನಿಮಾ ಅವ್ರ ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಷ್ಟೇ ಸಾಕು ಸಿನಿಮಾ ಗೆಲ್ಲಕ್ಕೆ ನಾನು ಇಲ್ಲೇ ಹೋದರೂ ನಡೆಯುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ ಟುಡೇ ವೆನ್ ಐ ವಾಚ್ ದ ಫಿಲ್ಮ್ ನಾನು ತುಂಬ ಖುಷಿ ಆಗ್ತಿದೆ ನಾನು ವಿಹಾನ್ ಈ ಕ್ಯಾರೆಕ್ಟರ್ನ ಮಾಡಿ ಅವರು ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ಶ್ಯೂರ್ ವಿಹಾನ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಸ್ ಇನ್ ಕನ್ನಡ ಇನ್ಕ್ಲೂಡಿಂಗ್ ಅಂಕಿತಾ ಹಾಗೇನಿಲ್ಲ ನೆಕ್ಸ್ಟ್ ಕಾಯಿರಿ ಸ್ವಲ್ಪ ನೆಕ್ಸ್ಟ್ ಬರುತ್ತೆ ಬೇರೆ ಬೇರೆ ಥರದ ಸಿನಿಮಾಗಳನ್ನು ಮಾಡಬೇಕಂತಲೇ ಆಸೆ ಇರೋದು ಬಟ್ ಐ ಥಿಂಕ್ ನಾನು ಆವಾಗ ಒಂದು ತಂಡ ಕಟ್ಟಬೇಕಾದ್ರೆ ಯಾರೆಲ್ಲ ಬಂದು ಸೇರಿಕೊಂಡ್ರಲ್ವ ಅವರೆಲ್ಲರೂ ಸ್ವಲ್ಪ ಇಮೋಷ್ನಲ್ ಅಂತ ಅನಿಸುತ್ತೆ ಅಂದರೆ ಐಮ್ ಶ್ಯೂರ್ ಚಾನ್ ಈಸ್ ಡೆಫಿನೆಟ್ಲಿ ಇಮೋಷ್ನಲ್ ಆ್ಯಂಡ್ ಈಸ್ ಅ ಪೋಯೆಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪೋಯೆಟ್ಸ್ ಇನ್ ಆರ್ ಗ್ರೂಪ್ ಸೊ ಅಂದರೆ ಅವರು ಬರೆಯೋಕ್ಕೆ ಕೂತ್ರೆ ಹೆಂಗೆ ಅಂತಂದರೆ ಅವರು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನನಗೆ 3 ಪೇಜಲ್ಲಿ ಮುಗಿಸಿ ಒಂದೊಂದು ಸೀನ್ ಅಂತ ಬಟ್ ಅವ್ರು 10 ಪೇಜ್ ಬರೀತಾರೆ ಒಂದೊಂದು ಸೀನ್ ಅಂದರೆ ಅವ್ರು ಒಳಗಡೆ ಹೋದರೆ ಅದರಲ್ಲೇ ಅಂದರೆ ಇಬ್ಬನಿ ತಬ್ಬಿದ ಇಡೆಯಲ್ಲಿ ಮಿಂತಾರೆ ಸ್ನಾನ ಮಾಡ್ತಾನೆ ಇರ್ತಾರೆ ಅವರು ಯಾವ ಕಾಯಿಲೆ ಹಂಗ ಇಲ್ಲ ನನಗೆ ಯಾವ ಕಾಯಿಲೆ ಅಂದರೆ ಯಾರಿಗೆ ಇಷ್ಟ ಇದೆ ಪ್ರೀತಿ ಅಂದರೆ ಇಷ್ಟ ಸ್ಟೋರೀಸ್ ಅಬೌಟ್ ಲವ್ ಅಲ್ವಾ ಅಂದರೆ ದ್ಯಾಟ್ ಡಸಂಟ್ ಚೇಂಜ್ ವಾಟ್ ಎವರ್ ಕಮ್ಸ್ ಅಂದರೆ ಒಬ್ಬರು ಲೈಫಲ್ಲಿ ಯಾರನ್ನು ಪ್ರೀತಿ ಮಾಡ್ತೀರ ಅವ್ರಿಗೆ ಏನಾದರೂ ಕಾಯಿಲೆ ಬಂದ್ರೂ ನೀವು ಪ್ರತಿ ಮಾಡೋದು ನಿಲ್ಸೋಕ್ಕಾಗಲ್ವಲ್ಲ ಲೈಫ್ ಸ್ಟಿಲ್ ರಿಮೈನ್ಸ್ ದ ಸೇಮ್ ದಟ್ಸ್ ವಾಟ್ ಈಸ್ ಎಕ್ಸ್ಪ್ಲೇನ್ ಅಂದರೆ ಚಾನ್ಸ್ ಸ್ಟಾರ್ಟಿಂಗ್ ನನಗೆ ಒಂದು ಹೇಳಿದ್ದು ಬಟ್ ಅದನ್ನು ಹೇಳಿದ್ನಲ್ಲ ನನಗೆ ಬೇರೆಯವರೆಲ್ಲ ಸಿನಿಮಾಗೆ ಓಕೆ ಬಟ್ ಚಾನ್ಸ್ ಸಿನಿಮಾಗೆ ನಾನು ಬೇಕಾಗಿಲ್ಲ ಅಂತ ನನಗೆ ಯಾವತ್ತೂ ಗೊತ್ತಿತ್ತು ಬಿಕಾಸ್ ಹಿ ಹಿಮ್ಸೆಲ್ಫ್ ಈಸ್ ಕೆಪೇಬಲ್ ಆಫ್ ಡೂಯಿಂಗ್ ಸಮಥಿಂಗ್ ಆನ್ ಇಸ್ ಓನ್ ಅಂದರೆ ಅಂದರೆ ಹಣ ಮಾಡೋದೇ ಉದ್ದೇಶ ಆಗಿದ್ದರೆ ನಾನು ವರ್ಷಕ್ಕೊಂದು 2-3 ಸಿನಿಮಾ ಮಾಡ್ತಾಯಿದ್ದೆ
ಬರೀ ಆ್ಯಕ್ಟಿಂಗ್ ಮಾಡ್ತಾ ಹೋಗ್ತಾ ಇದ್ದೆ. ಐ ಆಮ್ ಹಿಯರ್ ಬಿಕಾಸ್ ಐ ಲವ್ ಸಿನಿಮಾ ಆ್ಯಂಡ್ ಒಬ್ವಿಯಸ್ಲಿ ಅಂದರೆ ಹಾಗಂತಂದರೆ ಹಣ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಹಣ ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ಲ ನಿಮಗೆ. ಬಟ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ಹಣ ತರುತ್ತೆ ಆ್ಯಂಡ್ ಆ ಹಣದಲ್ಲಿ ನಾವು ಇನ್ನೊಂದಿಷ್ಟು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನೋ ಒಂದು ನಂಬಿಕೆ. ಕೆಲವೊಂದು ಸಿನಿಮಾಗಳು ಫೇಲ್ ಆಗುತ್ತೆ, ಬಟ್ ಅದರಲ್ಲೂ ಒಂದು ಕಲಿಕೆ ಇದೆ ಆ್ಯಂಡ್ ಅದರಿಂದ ಕಲಿತು ನೀವು ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ಬೋದು. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಮ್ಮ ಇಂಡಸ್ಟ್ರಿಗೆ ಎಸ್ಪೆಷಲಿ ಅಟ್ಲೀಸ್ಟ್ 10ರಿಂದ 15 ಜನ ಒಳ್ಳೊಳ್ಳೆ ನಿರ್ದೇಶಕರು ಬೇಕು. ತಿಂಗಳಿಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಬರಬೇಕು, ಆವಾಗ ಇಂಡಸ್ಟ್ರಿ ಅಂತ ಹೇಳ್ಕೊಬೋದು. ಇಲ್ಲಾಂತಂದರೆ ಬರೀ ಸಿನಿಮಾಗಳು ಬಂದು ಅದು ಏನು ವರ್ಕ್ ಆಗಿಲ್ಲ ಅಂತಂದರೆ, ಆಡಿಯನ್ಸ್ ಥಿಯೇಟ್ರಿಗೆ ಬಂದಿಲ್ಲ ಅಂತಂದರೆ ಅದು ಇಂಡಸ್ಟ್ರಿ ಆಗಲ್ಲ. ನಾವು ನಮ್ಮ ಇದಕ್ಕೆ ಸಿನಿಮಾ ಮಾಡ್ತಿದ್ದೀವಿ ಥರ ಆಗುತ್ತೆ. ಸೊ ಒಂದು ಇಂಡಸ್ಟ್ರಿ ಅಂತ ಆಗಬೇಕು ಅಂತಂದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಿನಿಮಾ ಹಿಟ್ ಆಗಬೇಕು. ಆ ಕನಸನ್ನ ನಾನು ಮಾತ್ರ ಅಲ್ಲ, ನನ್ನ ಪರಂಬದಲ್ಲಿ ಎಲ್ಲರೂ ಕಾಣ್ತಾ ಇದ್ದಾರೆ. ಆ್ಯಂಡ್ ಅದಾಗಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 10ರಿಂದ 15 ಜನ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಸಿನಿಮಾ ಮಾಡೋಕ್ಕೆ ಶುರು ಮಾಡಬೇಕು. ಆ್ಯಂಡ್ ದಟ್ ಈಸ್ ಆರ್ ಗೋಲ್. ಪರಂಬದಲ್ಲಿ ಇದ್ದಾರೆ, ಇನ್ನೊಂದು 3-4 ಜನ ಇದ್ದಾರೆ ಸಿನಿಮಾ ಮಾಡೋರು. ಕೆಲವೊಂದು ಅಂದರೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ನಡೀತಾನೆ ಇದೆ. ಒಮ್ಮೆ ಸ್ಕ್ರಿಪ್ಟ್ ಫ್ರೀಸ್ ಆದರೆ ದೆನ್ ವಿಲ್ ಟೇಕ್ ದೆಮ್ ಆನ್ ಫ್ಲೋರ್. ಇಲ್ಲ, ನಾನು 2 ವರ್ಷದ ನಂತರನೇ ಹೊರಗೆ ಬರೋದು. ಇಲ್ಲ ರಿಚರ್ಡ್ ಆಂಥೋನಿ ಮಾಡ್ತೀನಿ. ಅದು ಆಮೇಲೆ ನೀವು ಒಂದು ಒಳ್ಳೆ ಮೂಡಲ್ಲಿದ್ದೀನಿ, ಇಬ್ಬನಿ ತಪ್ಪಿದ ಎಳೆಯಲ್ಲಿ ಸಿನಿಮಾ ನೋಡ್ಕೊಂಡು ಬಂದು ಅಲ್ಲಿ ಮೇಲೆ ಕೂತ್ಕೊಂಡು ಏನೋ ಒಂದು ಪೋಯಿಟ್ರಿ ಬರೀತಾ ಇದ್ದೆ ನಾನು ಕೂತ್ಕೊಂಡು ಟ್ವೀಟ್ ಮಾಡಬೇಕು ಅಂತ. ಸರಿ, ಮೀಡಿಯಾದವರು ಕಾಯ್ತಾ ಇದ್ದಾರೆ ಅಂತ ಹೇಳಿ